11 ತಾರೀಕು ಈ ತಿಂಗಳಲ್ಲಿ ತಿಲಕ್ವರಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ 42/2025 ರಿಜಿಸ್ಟರ್ ಆಗಿದೆ. ಇದರಲ್ಲಿ BNS ಪ್ರಕಾರ ಸೆಕ್ಷನ್ 137 ಸಬ್ ಕ್ಲಾಸ್ 2 309 70 352 ಮತ್ತು ಪೋಸ್ಕೋ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 4 ಮತ್ತು 6 and 7 ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಒಬ್ಬರು ಮೈನರ್ ಇದ್ದಾರೆ ಮತ್ತು ಆರೋಪಿಗಳು ಕೂಡ ಮೈನರ್ ಇದ್ದಾರೆ. ಈ ಕೇಸಲ್ಲಿ ನಮ್ಮ ಗಮನ ಬಂದ ತಕ್ಷಣ ನಾವು ತಿಲಕ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಅದರ ನಂತರ ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಸರಿಕೆ ಈ ಕೇಸಿಗೆ ತನಿಖೆಯಲ್ಲಿ ಹಂತ ಇದೆ. ಸರ್, ಇವರು ಬೆಳಗಾವಿ ಔಟ್ಸ್ಕರ್ಟ್ ಕೆಲವೊಂದಿಷ್ಟು ರೆಸಾರ್ಟ್ಗಳಲ್ಲಿ ಬಾಲಕರಿಗೆ ಅಪ್ರಾಪ್ತರಿಗೆ ರೋಗಗಳು. ಹೌದು, ಈ ಕೇಸ್ ಬಂದ ನಂತರ ನನ್ನ ಗಮನ ಈ ಥರ ಬಂದಿದೆ. ಈಗ ಇದು ಬೆಳಗಾಂ ಸಿಟಿ ಸುತ್ತಮುತ್ತದಲ್ಲಿ ಇದು ಫಾರ್ಮ್ ಹೌಸ್ ಭಾಳ ಜಾಸ್ತಿ ಇದ್ದಾವೆ ಮತ್ತು ಅವರು ಅಂದರೆ ಡೈಲಿ ಬೇಸಿಸ್ ಮೇಲೆ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ಈ ಥರ ಕೂಡ ನಾವು ಈಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ. ಅವರು ಯಾವ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಇದೆಲ್ಲ ಓಪನ್ ಮಾಡಿದ್ದು ಮತ್ತು ಈ ಥರ ಬಾಡಿಗೆ ಕೊಟ್ಟಿದ್ದು, ಯಾಕಂದರೆ ಇದರಲ್ಲಿ ಪರ್ಮಿಷನ್ ಅವರು ಕೇಳಬೇಕು. ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದಿಸ್ ಥಿಂಗ್ಸ್. ಅವರು ಯಾರ ಕಡೆಯಿಂದ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ. ಅವಕಾಶ ಕೊಟ್ಟರು ಸರ್ ಇವರಿಗೆ ಬಾಲಕ ಅಪ್ರಾಪ್ತರಿಗೆ ಅಲ್ಲಿ ರೆಸಾರ್ಟಲ್ಲಿ 3 ಜನ ಹುಡುಗರು ಹುಡುಗಿಗೆ ಅವಕಾಶ ಅದು ನಾವು ಏನೋ ವಿಚಾರ ಮಾಡಬೇಕು ಇದರಲ್ಲಿ. ಸೊ ನಮ್ಮ ಗಮನ ಏನು ಬಂದಿದೆ ಅಂದರೆ ಆ ಹುಡುಗಗಳು ಅವರು ಒಂದು ಫಾರ್ಮ್ ಹೌಸ್ ಥರ ಅವರು ತೊಗೊಂಡು ಬಾಡಿಗೆ ಮೇಲೆ ಮತ್ತು ಆ ಹುಡುಗಿ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಯಾವ ಪರ್ಮಿಷನಿಂದ ಏನಾಗಿದೆ ಅದು ನಾವೆಲ್ಲ ವಿಚಾರ ಮಾಡಬೇಕು ಮತ್ತು ಈ ಓನರ್ ಕೂಡ ನಾವು ಕರೆಸ್ಬೇಕು. ನಾವು ಚೆಕ್ ಮಾಡ್ತೀವಿ ವೆದರ್ ಯು ಹ್ಯಾವ್ ಪರ್ಮಿಷನ್ ನಾಟ್ ಟು ಓಪನ್ ಈ ಥರ ಫಾರ್ಮ್ ಹೌಸ್ ಥರ ಮತ್ತು ಬಾಡಿಗೆ ಕೊಟ್ಟಿದ್ದು ಈ ಥರ ಪರ್ಮಿಷನ್ ಯಾವುದು ಇದೆಯಲ್ಲೋ ಅದು ನಾವೆಲ್ಲ ಚೆಕ್ ಮಾಡಬೇಕು. ಆಲ್ರೆಡಿ ಪ್ರಕರಣ ಸೆನ್ಸಿಟಿವ್ ಇರೋದ್ರಿಂದ ಸರ್ ಈ ಪ್ರಕರಣದಲ್ಲಿ ಏನಾದರೂ ಇನ್ನೊಬ್ಬ 3ನೇ ಆರೋಪಿ ಅರೆಸ್ಟ್ ಆಗಿಲ್ಲ, ಯಾಕೆ? ಇದರಲ್ಲಿ ಈಗ ನಾವು ಇಬ್ಬರು ಆರೋಪಿ ಅರೆಸ್ಟ್ ಮಾಡಿದ್ವಿ ಮತ್ತು ಇವತ್ತು ಬಹುಶಃ ಇನ್ನೊಬ್ಬರು ಆರೋಪಿ ನಾವು ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಾಗೆ ಸುಡಿ ಇದೆ, ನಮಗೆ ಕೂಡ ಆ ಥರ ಬಂದಿದೆ. ಈಗ ನಾವು FSLಗೆ ಕಳಿಸ್ತೀವಿ. ಈಗ FSLಿಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅಲ್ವೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ಗೊತ್ತಾಗುತ್ತೆ. ಅದು ನಾವು ಚೆಕ್ ಮಾಡಬೇಕು. ಆ ಥರ ಯಾವುದೂ ಇಲ್ಲ. ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ನಾಟ್ ಲೀವ್ ಎನಿವನ್. ಇದರಲ್ಲಿ ಯಾವ ಲವ್ ಸ್ಟೋರಿ ಏನಾದರೂ ಇದೆಯಾ? 3 ಜನ ಫ್ರೆಂಡ್ಸು, ಒಂದು ಹುಡುಗಿ, ಯಾರು ಲವ್ಸ್ ಆ ಥರ ಇದೆಯಾ? ನಿಜವಾಗಿಯೂ ಗ್ಯಾಂಗ್ ರೇಪ್ ಸಾಮೂಹಿಕ ಅತ್ಯಾಚಾರ ಆಗಿದೆಯಾ ಅಂತ? ಪೋಸ್ಕೋ ಆ್ಯಕ್ಟ್ ಪ್ರಕಾರ ಯಾರು ಮೈನರ್ ಹುಡುಗಿ ಜೊತೆಗೆ ಈ ಥರ ರಿಲೇಷನ್ಶಿಪ್ ಮಾಡ್ತಾಯಿದ್ರೆ ಅದು ಅಕ್ರಮ ಇದೆ. ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲಿಗಲ್ ಇದೆ ಮತ್ತು ನಾವು ಕೂಡ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಅದು ಫಸ್ಟ್ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರೆಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತೊಗೋಬಹುದು ಅಂತ ನಾನು ವಿಚಾರ ಮಾಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ ಭಾಳಷ್ಟು ಗ್ರಾಮೀಣ ಪ್ರದೇಶನಾಗ ಇರುತ್ತೆ ರೆಸಾರ್ಟ್ಗಳು ಫಾರ್ಮಸ್ ಇದ್ದಾಗ ಎಲ್ಲರಿಗೂ ಒಂದು ಆಗುತ್ತಾ ಅಂತ. ಹೌದು, ಅದು ಲಾಸ್ಟ್ ಟೈಮ್ ಎಲ್ಲಿ ಅದು ಹಾಸ್ಪಿಟಲಿಗೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಆವಾಗ ಇದು ರಿಸಾರ್ಟ್ ಬಗ್ಗೆ ಮತ್ತು ಫಾರ್ಮ್ ಹೌಸ್ ಬಗ್ಗೆ ಬಹಳ ಚರ್ಚೆ ಆಗಿದೆ. ಈಗ ನಮ್ಮಲ್ಲಿ ಕೂಡ ಈ ಥರ ಒಂದು ಆಗಿದೆ ಮತ್ತು ನಮ್ಮಲ್ಲಿ ಕೂಡ ಈ ಥರ ಚರ್ಚೆ ಆಗಿದೆ. ಮೊನ್ನೆ ಮೀಟಿಂಗ್ದಲ್ಲಿ ನಾನು ಎಲ್ಲ ಆಫೀಸರ್ಸ್ ಜೊತೆಗೆ ಈ ವಿಷಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ ಐ ನೋ ಇದು ಬೆಳಗಾಂ ಸುತ್ತಮುತ್ತ ಇದು ರಿಸಾರ್ಟ್ಸ್ ಇದ್ದಾವೆ, ರಿಜಿಸ್ಟರ್ಡ್ ರಿಸಾರ್ಟ್ಸ್ ಇದ್ದಾವೆ ಅಂತ ನನಗೆ ಗೊತ್ತಿದೆ. ಆದರೆ ಈ ಥರ ಮಾಡ್ತಾಯಿದ್ರಂತೆ ಅದು ಗೊತ್ತಿಲ್ಲ. ಸೊ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಈಗ ಏನೇನು ಮಾಡ್ತಾಯಿದ್ರೆ ಅವರು.